ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ನಾವು ಐಶ್ವರ್ಯ ಪ್ರಾಪ್ತಿಗೋಸ್ಕರವಾಗಿ ಅನೇಕ ವಿಧವಾದಂಥ ಪ್ರಯತ್ನಗಳನ್ನೆಲ್ಲವನ್ನು ಕೂಡ ಮಾಡ್ತೇವೆ. ನಾವು ಐಶ್ವರ್ಯ ರೂಪಿನಿಂದ ಪೂಜೆಯನ್ನು ಮಾಡ್ತಕ್ಕಂತಹ ಮಹಾಲಕ್ಷ್ಮಿಯೂ ಕೂಡ, ಮಹಾಲಕ್ಷ್ಮಿಯನ್ನ ನಾವು ಯಾವಾಗಲೂ ಹಣದ ಪ್ರಾಪ್ತಿಗೋಸ್ಕರವಾಗಿ, ನಾವು ಸಾಧಾರಣವಾಗಿ ಲಕ್ಷ್ಮಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಮಹಾಲಕ್ಷ್ಮಿಯ ಪೂಜೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತೇವೆ. ಭಾರತದಲ್ಲಿ ಬಹಳ ಪುರಾತನವಾಗಿರ್ತಕ್ಕಂತಹ ಲಕ್ಷ್ಮಿಯ ವಿಗ್ರಹ ಅಂತಕ್ಕಂಥದ್ದು ನಮಗೆ ಪ್ರಪ್ರಥಮ ಬಾರಿಗೆ ಸಿಕ್ಕಿರತಕ್ಕಂಥದ್ದು ಉಜ್ಜಯಿನಿಯಲ್ಲಿ, ಭಾರತದ ಉಜ್ಜಯಿನಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದು ಹೇಗಿತ್ತು ಲಕ್ಷ್ಮಿ ಅಂತ ಹೇಳಿದ್ರೆ, ಎರಡು ಆನೆಗಳು ಅಕ್ಕಪಕ್ಕ ಸೊಂಡಿಲನ್ನ ಎತ್ತಿ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡುವಂತೆ, ಅಂದ್ರೆ ಗಜಲಕ್ಷ್ಮಿ ಅಂತ ಏನು ಕರಿತೀವಿ, ಈ ಒಂದು ಗಜಲಕ್ಷ್ಮಿ ರೂಪದಿಂದಲೇ ನಮಗೆ ಅತ್ಯಂತ ಪುರಾತನವಾದಂಥ ಲಕ್ಷ್ಮೀ ವಿಗ್ರಹ ಸಿಕ್ಕಿರುವಂಥದ್ದು. ಅನಂತರ ಬೇರೆ ಬೇರೆ ರೂಪಗಳಲ್ಲಿ ನಾವು ಲಕ್ಷ್ಮಿಯನ್ನ ನೋಡ್ತಾ ಇದ್ದೇವೆ. ಆದರೆ ಈ ಪುರಾತನ ಕಾಲದಿಂದಲೂ ಕೂಡ ಆನೆಯ ಸಮೇತವಾಗಿ ಲಕ್ಷ್ಮಿಯನ್ನ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥದ್ರ ವಿಶೇಷತೆ ಏನು, ಆನೆಯು ಲಕ್ಷ್ಮಿಗೂ ಏನು ಸಂಬಂಧವಿದೆ, ಆನೆಯನ್ನ ನಾವು ಮನೆಯಲ್ಲಿ ಅನೇಕ ಭಾವಚಿತ್ರಗಳನ್ನು ಹಾಕಿರ್ತೀವಿ, ವಿಗ್ರಹಗಳನ್ನ ಇಟ್ಟಿರ್ತೀವಿ. ಹಾಗೆ ದೇವರ ಮನೆಯಲ್ಲೂ ಕೂಡ ಒಂದು ಲಕ್ಷ್ಮಿಯ ಫೋಟೋ ಜೊತೆಯಲ್ಲಿ ಆನೆಯ ಚಿತ್ರ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ಇದು ಯಾವ ರೀತಿಯಾಗಿರಬೇಕು, ಇದರಿಂದ ನಿಮಗೇನಾದರೂ ಅನುಕೂಲಗಳಾಗತ್ತಾ ಅನಾನುಕೂಲಗಳಾಗತ್ತಾ? ಬಹಳಷ್ಟು ಮಂದಿ ಹೇಳ್ತಾರೆ ಹಣ ಬರ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ, ಹೀಗೆ ಏನೋ ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ. ಆದರೆ ನಾವು ಮಾಡುವಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳು ಕೂಡ ಆರ್ಥಿಕವಾಗಿ ನಮ್ಮ ಸಂಕಷ್ಟಕ್ಕೆ ದೂಡುತ್ತೆ. ಅದರ ಜೊತೆಯಲ್ಲೇ ನಾವು ಬರ್ತಕ್ಕಂಥ ಹಣ ಮನೆಯಲ್ಲಿ ನಿಲ್ಲೋದಿಲ್ಲ, ಅದು ಹೊರಗಡೆ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಗಜಲಕ್ಷ್ಮಿಯ ಒಂದು ಭಾವಚಿತ್ರವೇನಾದರೂ ಕೂಡ ಇದ್ದಲ್ಲಿ ಅದನ್ನ ಮನೆಯ ಬಾಗಿಲಿನ ಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರ್ದು. ಅಂದ್ರೆ ಮನೆಯ ಆಚೆ ನೋಡುವಂತೆ, ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಈ ಆನೆಯ ಚಿತ್ರ ಆಗ್ಬಹುದು ಅಥವಾ ಲಕ್ಷ್ಮೀ ಚಿತ್ರ ಆಗ್ಬಹುದು ಕಾಣುವಂತೆ ಹಾಕಿದ್ದಲ್ಲಿ ಅಲ್ಲಿ ಹಣ ನಿಲ್ಲಿಕ್ಕೆ ಅವಕಾಶಗಳು ಬಹಳ ಕಮ್ಮಿ ಇರುತ್ತೆ. ಹಾಗಾಗಿ ಆನೆಯೂ ಕೂಡ ನಿಮ್ಮ ಅಭಿಮುಖವಾಗಿ, ಆನೆ ಎಂದಾಗ ಇನ್ನೊಂದು ನೆನಪಾಗುತ್ತೆ, ಗಣಪತಿಯೂ ಕೂಡ ಆನೆಯ ಮುಖವನ್ನು ಹೊಂದಿರತಕ್ಕಂಥವ್ರು, ಕರಿವದನ ಅಂತ ಹೇಳಿ ಕರಿತೇವೆ. ಅಂತಹ ಗಜಾನನ ಆಗಿರ್ತಕ್ಕಂತಹ ಗಣಪತಿಯ ಚಿತ್ರವೂ ಕೂಡ ಮನೆಯಿಂದ ಆಚೆ ಭಾಗ ನೋಡುವಂತೆ ನಾವು ಹಾಕ್ತಕ್ಕಂಥದ್ರಿಂದ ಮನೆಯಲ್ಲಿ ಹಣ ನಿಲ್ತಕ್ಕಂಥದ್ದಾಗಲ್ಲ. ಅದಕ್ಕೋಸ್ಕರವಾಗಿ ಆನೆಯ ಮುಖ ಇರ್ತಕ್ಕಂಥ ಅಥವಾ ಆನೆಯ ಚಿತ್ರಗಳಾಗ್ಬೋದು, ಇದನ್ನ ನಾವು ಮನೆಗೆ ಒಳಗೆ ಬರುವಾಗ ಎದುರಿಗೆ ಕಾಣುವಂತೆ ಅಥವಾ ಮನೆಯಿಂದ ಆಚೆ ನೋಡುವಂತೆ ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರ್ದು. ಹೇಗೆ ಆಗ್ಬಹುದು ಅಂತ ಹೇಳಿದ್ರೆ, ಮನೆಯ ಒಳಭಾಗ ಅಂದ್ರೆ ಒಳಭಾಗಕ್ಕೆ ನೋಡುವಂತೆ, ಅಂದ್ರೆ ನಾವು ಆಚೆ ಹೋಗುವಾಗ ಆ ಒಂದು ಗಣಪತಿಯ ದರ್ಶನವನ್ನ ಮಾಡಿ ಹೋದ್ರೆ ಸಕಲ ವಿಘ್ನಗಳೂ ಕೂಡ ನಿವಾರಣೆ. ಆನೆಯನ್ನ ದರ್ಶನ ಮಾಡಿ ಹೋದ್ರೆ ಅಥವಾ ಗಜಲಕ್ಷ್ಮಿಯ ದರ್ಶನವನ್ನ ಮಾಡಿ ಹೋದ್ರೆ ಅಲ್ಲಿ ನಮಗೆ ಐಶ್ವರ್ಯ ಪ್ರಾಪ್ತಿ, ಓದಂತ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿ ಆಗ್ತಕ್ಕಂತಹ ಒಂದು ಯೋಗವೂ ಕೂಡ ಆಗತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಆನೆಯ ವಿಗ್ರಹಗಳಿರ್ಬೋದು ಅಥವಾ ಆನೆಯ ಚಿತ್ರವಿರ್ಬೋದು, ಇದನ್ನ ಬಾಗಿಲಿನ ಮುಖವಾಗಿ ಅಂದ್ರೆ ಬಾಗಿಲಿಂದ ಆಚೆ ನೋಡುವಂತೆ ಈ ಚಿತ್ರಗಳ ಏನಾದರೂ ಕೂಡ ನೀವು ಹಾಕಿದ್ದಲ್ಲಿ ಅದನ್ನು ತಕ್ಷಣದಲ್ಲೇ ಬದಲಾಯಿಸಿ ಅದನ್ನ ಬೇರೆ ದಿಕ್ಕಿನ ಕಡೆಗೆ ಅಥವಾ ನಾನು ಹೇಳಿದಂತೆ ಬಾಗಿಲಿಂದ ಒಳಗೆ ಬರುವಂತೆ ಕಾಣುವಂತೆ ಅಥವಾ ನಾವು ಆಚೆ ಹೋಗುವಾಗ ಅದನ್ನು ನೋಡಿ ಹೋಗುವಂತೆ ಹಾಕಿದಾಗ ಅಲ್ಲಿ ಲಕ್ಷ್ಮಿಯ ಅನುಗ್ರಹವೂ ಕೂಡ ಆಗತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ. ಸಮಸ್ತ ಸನ್ಮಂಗಳಾನಿ ಭವಂತು.